ನಾನು ಸ್ಮಿತಾ ರಂಗನಾಥ್. ಕನ್ನಡಿಗ ಕಂಡಕ್ಟರ್ ಮೇಲೆ ಮರಾಠಿಗರ ದೌರ್ಜನ್ಯ ಹಲ್ಲೆ ಪ್ರಕರಣವನ್ನ ಖಂಡಿಸಿ ಅದಾದ ನಂತರದಲ್ಲಿ ಮಹಾರಾಷ್ಟ್ರದಿಂದ ಈ ಇಡೀ ಪ್ರಕರಣಕ್ಕೆ, ಅದರಲ್ಲೂ ಮರಾಠಿ ಪುಂಡರಿಂದ ಇಡೀ ಪ್ರಕರಣಕ್ಕೆ ಸಿಕ್ಕ ಒಂದು ರೀತಿಯ ದೌರ್ಜನ್ಯದ ಪ್ರತಿಕ್ರಿಯೆಯನ್ನ ಖಂಡಿಸಿ ಕರ್ನಾಟಕದಲ್ಲಿ ಸಾಲು ಸಾಲು ಬಂದ್ಗಳಿಗೆ ಕರೆ ನೀಡಲಾಗ್ತಾ ಇದೆ. ಮತ್ತೊಮ್ಮೆ ಮರಾಠಿ ಪುಂಡಾಟದ ವಿರುದ್ಧ ಕನ್ನಡಪರ ಸಂಘಟನೆಗಳು ಸಿಡಿದೆದ್ದಿವೆ. ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಕೇವಲ 22ನೇ ತಾರೀಕು ಮಾತ್ರವಲ್ಲ, ಮಾರ್ಚ್ ಒಂದೇ ತಿಂಗಳಲ್ಲಿ ಸಾಲು ಸಾಲು ಬಂದ್ಗಳಿಗೆ ಕನ್ನಡಪರ ಸಂಘಟನೆಗಳು ಕರೆ ನೀಡಿವೆ. ಇನ್ನು ಕರ್ನಾಟಕ ಬಂದ್ಗೆ ಫಿಲ್ಮ್ ಚೇಂಬರ್ ಕೂಡ ತನ್ನ ಬೆಂಬಲವನ್ನ ವ್ಯಕ್ತಪಡಿಸಿದೆ. ಕಂಡಕ್ಟರ್ ಮಹದೇವಪ್ಪ ಮೇಲೆ ಆದ ಹಲ್ಲೆ ಪ್ರಕರಣವನ್ನ ಖಂಡಿಸಿ ಈಗ ಆಲ್ರೆಡಿ ಕನ್ನಡಪರ ಸಂಘಟನೆಗಳು ಬೆಳಗಾವಿಯಲ್ಲಿ ಪ್ರತಿಭಟನಾ ರ್ಯಾಲಿಯನ್ನ ನಡೆಸಿವೆ. ಕೇವಲ ಇಷ್ಟಕ್ಕೆ ಸುಮ್ಮನಾಗ್ತಾ ಇಲ್ಲ ಕನ್ನಡಿಗರ ಕಿಚ್ಚು. ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಇದರ ಜೊತೆಗೆ ಮಾರ್ಚ್ 3ರಂದು ರಾಜಭವನ ಚಲೋ, ಮಾರ್ಚ್ 7ರಂದು ಬೆಳಗಾವಿ ಚಲೋ, ಮಾರ್ಚ್ 11ರಂದು ತಮಿಳುನಾಡು ಗಡಿ ಬಂದ್, ಮಾರ್ಚ್ 14ರಂದು 3 ಜಿಲ್ಲೆಗಳಲ್ಲಿ ಪ್ರತಿಭಟನೆ, ಮೈಸೂರು, ಮಂಡ್ಯ, ರಾಮನಗರ. ಮಾರ್ಚ್ 14ರಂದು ಈ 3 ಜಿಲ್ಲೆಗಳಲ್ಲಿ ಪ್ರತಿಭಟನೆ, ಮಾರ್ಚ್ 18ರಂದು ಕನ್ನಡ ಸಂಘಟನೆಗಳ ಸಭೆ, ಹಾಗೆ 22ನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆ ನೀಡುವ ನಿರ್ಧಾರವನ್ನ ಕನ್ನಡಪರ ಸಂಘಟನೆಗಳು ಮಾಡಿಕೊಂಡಿವೆ. ಸಾಲು ಸಾಲು ಪ್ರತಿಭಟನೆ, ಸಭೆ, ರ್ಯಾಲಿಗಳಿಗೆ ಕನ್ನಡಪರ ಸಂಘಟನೆಗಳು ನಿರ್ಧಾರ ಮಾಡಿರೋದು. ಕೇವಲ ಅವತ್ತೊಂದಿನ ಬೆಳಗಾವಿಗೆ ಹೋದ್ವಿ, ಪ್ರತಿಭಟನೆ ಮಾಡಿದ್ವಿ, ವಾಪಸ್ ಬಂದ್ವಿ, ಅಲ್ಲಿಗೆ ನಿಂತಿಲ್ಲ ಕನ್ನಡಿಗರ ಆಕ್ರೋಶ. ಮರಾಠಿಗರ ಪದೇ ಪದೇ ಆಗ್ತಿರುವ ಈ ರೀತಿಯ ಪುಂಡಾಟಿಕೆಗೆ ಶಾಶ್ವತ ಬ್ರೇಕ್ ಹಾಕುವ ಸಲುವಾಗಿ ಒಂದು ಸುದೀರ್ಘ ಹೋರಾಟದ ರೂಪುರೇಷೆಯನ್ನ ಕನ್ನಡಪರ ಸಂಘಟನೆಗಳು ಮಾಡಿಕೊಂಡಿವೆ. ಮಾರ್ಚ್ 3ನೇ ತಾರೀಕಿನಿಂದ ಪ್ರಾರಂಭವಾಗಿ 22ರವರೆಗೂ ಹಂತ ಹಂತವಾಗಿ ಪ್ರತಿಭಟನೆಗಳನ್ನ, ಸಭೆ, ರ್ಯಾಲಿಗಳನ್ನ ಮಾಡಿಸುವ ನಿರ್ಧಾರವನ್ನ ಕನ್ನಡಪರ ಸಂಘಟನೆಗಳು ಕೈಗೊಂಡಿವೆ. ಅದರಲ್ಲೂ ಪ್ರಮುಖವಾಗಿ ಮಾರ್ಚ್ 22ರಂದು ಕರ್ನಾಟಕ ಬಂದ್, ಅದಕ್ಕೆ ಪೂರ್ವಭಾವಿಯಾಗಿ ಮಾರ್ಚ್ 3ರಂದು ರಾಜಭವನ ಚಲೋ, ಹಾಗೆ ಮಾರ್ಚ್ 7ರಂದು ಬೆಳಗಾವಿ ಚಲೋ, ಮಾರ್ಚ್ 11ರಂದು ತಮಿಳುನಾಡು ಗಡಿಯನ್ನ ಬಂದ್ ಮಾಡಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ಹಾಗೆ ಇದರ ಜೊತೆಯಲ್ಲೇ ಮಾರ್ಚ್ 14ರಂದು 3 ಜಿಲ್ಲೆಗಳು, ಮೈಸೂರು, ಮಂಡ್ಯ, ರಾಮನಗರ, ಈ 3 ಜಿಲ್ಲೆಗಳನ್ನ ಬಂದ್ ಮಾಡಿ ಪ್ರತಿಭಟನೆ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಿಕೊಳ್ತಾ ಇದೆ ಕನ್ನಡಪರ ಸಂಘಟನೆಗಳು. ಹಾಗೆ ಮಾರ್ಚ್ 18ರಂದು ಎಲ್ಲ ಸಂಘಟನೆಗಳು ಒಂದು ಸಭೆಯನ್ನ ನಡೆಸಿ ಮಾರ್ಚ್ 22ನೇ ತಾರೀಕು ಇಡೀ ಕರ್ನಾಟಕದಲ್ಲಿ ಬಂದನ್ನು ಆಚರಿಸಲಿಕ್ಕೆ ಕನ್ನಡಪರ ಸಂಘಟನೆಗಳು ತೀರ್ಮಾನವನ್ನ ಕೈಗೊಂಡಿವೆ. ಇದರ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಬೆಳಗಾವಿಯಲ್ಲಾದ ಒಂದು ಘಟನೆ ಇದೀಗ ಕರ್ನಾಟಕದಾದ್ಯಂತ ಕನ್ನಡಿಗರ ಆಕ್ರೋಶವನ್ನ ಕೆರಳಿಸಿರೋದು. ಇದರ ಪ್ರತಿಸ್ವರೂಪ ಅನ್ನೋ ರೀತಿಯಲ್ಲಿ ಕರ್ನಾಟಕ ಬಂದ್ಗೆ ನಿರ್ಧಾರವನ್ನ ಮಾಡಿವೆ. ಯಾವೆಲ್ಲ ಪ್ರಮುಖ ಸಂಘಟನೆಗಳು ಇದಕ್ಕೆ ಬೆಂಬಲವಾಗಿ ನಿಲ್ತಾ ಇವೆ, ರೂಪುರೇಷೆ ಯಾವ ರೀತಿಯಾಗಿ ಸಿದ್ಧವಾಗ್ತಾ ಇದೆ, ಡೀಟೇಲ್ಸ್ ಕೊಡೋದಾದ್ರೆ? ಸ್ಮಿತಾ, ಮೊದಲನೇದಾಗಿ ಆ ಒಂದು ದಿನ ಮಾರ್ಚ್ 22ನೇ ತಾರೀಕು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಇಲಾಖೆಗಳು ಮತ್ತು ಚಟುವಟಿಕೆಗಳಿಗೆ ಮಾತ್ರ ಅನುವು ಮಾಡಿಕೊಡ್ತೇವೆ. ಅದನ್ನು ಹೊರತುಪಡಿಸಿ ಯಾವ ಕೆಲಸಗಳನ್ನು ಕೂಡ ಆವತ್ತು ಒಂದು ದಿನದ ಮಟ್ಟಿಗೆ ಮಾಡಬಾರ್ದು. ಕಾರಣ ಏನಂತ ವಾಟಾಳ್ ನಾಗರಾಜ್ ಹೇಳ್ತಾರೆ. ಕಳೆದ ಅನೇಕ ವರ್ಷಗಳಿಂದ ಬೆಳಗಾವಿಯ ವಿಚಾರವಾಗಿ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದೇವೆ. ಅನೇಕ ಸರ್ಕಾರಗಳು ಕೂಡ ಬಂದು ಹೋಗಿದೆ. ಆದರೆ ಯಾವ ರಾಜಕಾರಣಿಯು ಬೆಳಗಾವಿಯ ಈ ಒಂದು ಇಶ್ಯೂಗೆ ಫುಲ್ ಸ್ಟಾಪ್ ಇಡೋದರಲ್ಲಿ ವಿಫಲರಾಗಿದ್ದಾರೆ. ಈ ಬಾರಿ ಯಾವ ವಿಚಾರಕ್ಕೂ ಕೂಡ, ಯಾವುದೇ ಕಾರಣಕ್ಕೂ ಕೂಡ ನಾವು ತಲೆಯನ್ನು ತಗ್ಗಿಸಬಾರ್ದು. ಈ ಒಂದು ದಿನ ಇತಿಹಾಸದ ಪುಟ ಸೇರಬೇಕಾಗಿರೋದ್ರಿಂದ ನಾವು ಕಡ್ಡಾಯವಾಗಿ ಮಾರ್ಚ್ 22ನೇ ತಾರೀಕು ಬಂಧನ ಮಾಡ್ತಾ ಇದ್ದೇವೆ. ಇಲ್ಲಿಗೆ ಎಲ್ಲ ರೀತಿಯ ಕಾರ್ಮಿಕ ಸಂಘಟನೆಗಳು, ಓಲಾ ಹಾಗೂ ಊಬರ್ ಆಗಿರ್ಬೋದು, ಕ್ಯಾಬ್ ಆಗಿರ್ಬೋದು, ಬೇರೆ ಬೇರೆ ಅಂಗಡಿ ಮುಂಗಟ್ಟುಗಳಾಗಿರ್ಬೋದು, ಅದರ ಜೊತೆಗೆ ದಿನಸಿ ವ್ಯಾಪಾರಿಗಳಾಗಿರ್ಬೋದು, ಮನೆಯಲ್ಲಿರುವಂಥ ಗೃಹಿಣಿಯರಾಗಿರ್ಬೋದು, ಯಾವುದೇ ಒಂದು ವರ್ಟಿಕಲಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಈ ಒಂದು ಬಂದ್ನಲ್ಲಿ ಪಾಲ್ಗೊಳ್ಳಬೇಕು. ಶಾಲಾ ಕಾಲೇಜುಗಳಿಗೆ ರಜೆಯನ್ನು ನೀಡಬೇಕಾಗತ್ತೆ. ಸರ್ಕಾರ ಕೂಡ ಆವತ್ತು ಒಂದು ದಿನ ನಮಗೆ ಬೆಂಬಲವನ್ನು ಕೊಡಬೇಕಾಗತ್ತೆ. ಅದರ ಜೊತೆಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಗೂ ಕೂಡ
ಕೂಡ ಮನವಿಯನ್ನು ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ದಿನ ಬಸ್ಗಳನ್ನು ಓಡಿಸಬಾರ್ದು ಅಂತ ಮನವಿಯನ್ನು ಮಾಡ್ತೇನೆ. ಸಿದ್ದರಾಮಯ್ಯ ಕೂಡ ಈ ಒಂದು ಬಂದ್ಗೆ ಬೆಂಬಲವನ್ನು ಕೊಡಬೇಕು. ಯಾಕಂದರೆ ಮುಖ್ಯಮಂತ್ರಿಯಾಗಿ ಬೆಳಗಾವಿಯಲ್ಲಿ ನಡೆದಿರುವಂಥ ಘಟನೆಯನ್ನು ಅವರು ಕೂಡ ನೋಡಿರುವಂಥ ಸಂದರ್ಭದಲ್ಲಿ ಅವರು ಈ ಒಂದು ಬಂದ್ಗೆ ವಿರೋಧ ಮಾಡೋದು ಸರಿಯಲ್ಲ ಅನ್ನೋ ಒಂದು ಮಾರ್ಮಿಕ ಮಾತನ್ನು ಹೇಳಿರುವಂಥದ್ದು ಇಂಡೈರೆಕ್ಟ್ಲಿ ಸಿದ್ದರಾಮಯ್ಯ ಹಾಗೂ ಗೌರ್ಮೆಂಟ್ ಸಪೋರ್ಟು ಬೇಕೇ ಬೇಕು ಅನ್ನೋದನ್ನು ತಿಳಿಸಿದ್ದಾರೆ. ಅದರ ಜೊತೆಗೆ ಕನ್ನಡ ಪರ ಸಂಘಟನೆಗಳು ಕಳೆದ ಬಾರಿ 190ಕ್ಕೂ ಹೆಚ್ಚು ಭಾಗಿಯಾಗಿತ್ತು. ಈ ಬಾರಿ ಒಂದಿಷ್ಟು ಪ್ರಮಾಣ ಕಡಿಮೆ ಇದ್ದರೂ ಕೂಡ ಆ ಎಲ್ಲ ಕನ್ನಡ ಪರ ಸಂಘಟನೆಯಲ್ಲಿರುವಂಥ ಮುಖ್ಯಸ್ಥರ ಜೊತೆ ನಾವು ಮಾತನಾಡ್ತೇವೆ, ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತೇವೆ. ಇದು ಒಂದು ದಿನದಲ್ಲಿ ಆಗೋದಿಲ್ಲ. ಈ ಒಂದು ಕಾರಣಕ್ಕೆ ಬೆಂಗಳೂರಿನಲ್ಲಿರುವಂಥ ರಾಜ್ಯದಲ್ಲಿರುವಂಥ ಅನೇಕ ಸಂಘ ಸಂಸ್ಥೆನೆಲ್ಲ ಒಂದಲ್ಲ ಒಂದು ದಿನ ಭೇಟಿಯಾಗಬೇಕು. ಅವರನ್ನು ಭೇಟಿಯಾಗಿ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿ ಮಾರ್ಚ್ 22ಕ್ಕೆ ಈ ಒಂದು ಕರ್ನಾಟಕ ಬಂದನ್ನು ಮಾಡ್ತೀವಿ ಅಂತ ತಿಳಿಸಿರುವಂಥದ್ದು. ಅದರ ಜೊತೆಗೆ ಈ ಇಡೀ ತಿಂಗಳ ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದಾರೆ. ಯಾಕಂದರೆ ಕನ್ನಡ ಅನ್ನೋದು ಒಂದು ದಿನದಲ್ಲ, ಇಡೀ ತಿಂಗಳು ನಾವು ಅದನ್ನು ತೋರಿಸ್ಬೇಕು, ಬೆಂಬಲವನ್ನು ತೋರಿಸ್ಬೇಕು, ಒಗ್ಗಟ್ಟನ್ನು ತೋರಿಸ್ಬೇಕು ಅಂತ ಮಾರ್ಚ್ 3ಕ್ಕೆ ರಾಜಭವನ ಚಲೋ ಮಾಡ್ತಿದ್ದಾರೆ. ರಾಜಭವನ ಚಲೋ ರಾಜ್ಯಪಾಲರ ಮೂಲಕ ಬೆಳಗಾವಿಯಲ್ಲಿರುವಂಥ ನಾಯಕರಿಗೆ ಮಹಾರಾಷ್ಟ್ರದ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಡುವಂಥ ಉದ್ದೇಶವನ್ನು ವಾಟಾಳ್ ನಾಗರಾಜ್ ಹಾಗೂ ತಂಡ ಹೊಂದಿರುವಂಥದ್ದು. ಬೆಳಗಾವಿ ಮಾರ್ಚ್ 7ಕ್ಕೆ ಬೆಳಗಾವಿ ಚಲೋವನ್ನು ಮಾಡ್ತಾ ಇದ್ದೇವೆ. ಹೋಗುವಷ್ಟು ಮಾರ್ಗದಲ್ಲಿ ಕಾರ್ಗಳಾಗಿರ್ಬೋದು, ಬೈಕ್ಗಳಾಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಹೋದರೂ ಕೂಡ ಇರುವ ಅಷ್ಟು ಕನ್ನಡಿಗರನ್ನು, ಸಾಗುವ ಮಾರ್ಗದಲ್ಲಿರುವ ಅಷ್ಟು ಕನ್ನಡಿಗರನ್ನು ನಾವು ನಮ್ಮ ಪರ ಸೆಳೆದುಕೊಳ್ತೇವೆ. ಅವರಿಗೆ ಈ ಸಮಸ್ಯೆಯನ್ನು ಮನದಟ್ಟು ಮಾಡ್ತೇವೆ. ಇದನ್ನು ಇದೇ ರೀತಿ ಬಿಟ್ಟರೆ ಮುಂದೆ ಯಾವ ರೀತಿ ಅವರು ನಮ್ಮನ್ನು ಓವರ್ಟೇಕ್ ಮಾಡ್ತಾರೆ ಅಥವಾ ನಮ್ಮನ್ನು ಓವರ್ರೂಲ್ ಮಾಡ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೇವೆ ಅಂತ ವಾಟಾಳ್ ನಾಗರಾಜ್ ಹೇಳಿರುವಂಥದ್ದು. ಜೊತೆಗೆ ಮಾರ್ಚ್ 11ಕ್ಕೆ ತಮಿಳುನಾಡು ಗಡಿಯನ್ನು ಬಂದ್ ಮಾಡ್ತೇವೆ ಅಂತ ಹೇಳಿರುವಂಥದ್ದು. ಕೇವಲ ಒಂದಲ್ಲ 2 ಗಡಿಗಳನ್ನು ಬಂದ್ ಮಾಡ್ತೇವೆ. ಒಂದು ದಿನ ಜನರಿಗೂ ಕೂಡ ಗೊತ್ತಾಗಲಿ, ಕರ್ನಾಟಕದಲ್ಲಿರುವಂಥ ತಮಿಳರು ಕೂಡ ಈ ಒಂದು ಬೆಂಬಲಕ್ಕೆ ನಿಂತ್ಕೊಳ್ಬೇಕು, ಈ ಒಂದು ಹೋರಾಟಕ್ಕೆ ನಿಂತ್ಕೊಳ್ಬೇಕು. ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ತೆಲುಗು ಹಾಗೂ ತಮಿಳರು ಕೂಡ ಬೆಂಗಳೂರಿನಲ್ಲಿ ಇರೋದರಿಂದ ಅವರ ಸಂಪೂರ್ಣ ಬೆಂಬಲ ಕೂಡ ನಮಗೆ ಈ ಸಂದರ್ಭದಲ್ಲಿ ಬೇಕಾಗುತ್ತೆ. ಇದಕ್ಕಾಗಿ ಟೋಲನ್ನು ಬಂದ್ ಮಾಡೋದು. ಅದರ ಜೊತೆಗೆ 14ನೇ ತಾರೀಕು ಮೈಸೂರು, ಮಂಡ್ಯ, ರಾಮನಗರ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಸೊ ದಟ್ ಅಲ್ಲಿ ಒಂದಿಷ್ಟು ಜನಸಂಪರ್ಕ ಆಗುತ್ತೆ. ಜನರ ಮೂಲಕ ಅಲ್ಲಿರುವಂಥ ಸಂಘಟನೆಗಳನ್ನು ಒಗ್ಗೂಡಿಸೋಣ. ಅಲ್ಲಿರುವಂಥ ಅಷ್ಟೂ ಜನರು 22ನೇ ತಾರೀಕು ನಡೆಯುವಂಥ ಬಂದ್ಗೆ ಮೊದಲು ಮಾರ್ಚ್ 18ಗೆ ಕನ್ನಡ ಸಂಘಟನೆಗಳ ಸಭೆಯನ್ನು ನಗರದಲ್ಲಿರುವಂಥ ವುಡ್ಲ್ಯಾಂಡ್ ಹೋಟೆಲ್ನಲ್ಲಿ ಕರೆಯಲಾಗಿರುವಂಥದ್ದು. ಈ ಒಂದು 18ನೇ ತಾರೀಕು ತೆಗೆದುಕೊಳ್ಳುವಂಥ ನಿರ್ಣಯ ಅಲ್ಲಿ ಇರುವಂಥ ಸಂಖ್ಯಾಬಲದ ಮೇಲೆ ಮಾರ್ಚ್ 22ರ ತಾರೀಕು ಯಾವ ರೀತಿ ಅಖಂಡ ಕರ್ನಾಟಕ ಬಂದ್ ನಡೆಯುತ್ತೆ ಅನ್ನೋ ಒಂದು ಮುನ್ಸೂಚನೆ ಸಿಗುತ್ತೆ. ಈ ಒಂದು ಕಾರಣದಿಂದ ಕಳೆದ ಬಾರಿ ಆದಂಥ ಕೊನೆಯ ಹಂತದಲ್ಲಿ ಆದಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನಾವು ಈ ಬಾರಿ ಎಲಿಮಿನೇಟ್ ಮಾಡಬೇಕು ಅನ್ನೋ ಒಂದು ಕಾರಣದಿಂದಾಗಿ ಈ ಇಡೀ ತಿಂಗಳು ಕಾರ್ಯಕ್ರಮಗಳನ್ನು ರೂಪಿಸಲಾಗಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ವಾಟಾಳ್ ನಾಗರಾಜ್ ಕರೆದಿರುವಂಥ ಈ ಬಂದ್ ಈ ಬಾರಿ ವಿಫಲ ಆಗೋದಿಲ್ಲ. ಬದಲಾಗಿ ಇದು ಒಂದು ಇತಿಹಾಸದ ಪುಟ ಸೇರುತ್ತೆ ಅನ್ನೋದು ವಾಟಾಳ್ ನಾಗರಾಜ್ ಅವರ ಮಾತಾಗಿರುವಂಥದ್ದು. ಹೋಟೆಲ್ ಅಸೋಸಿಯೇಷನ್ ಇರ್ಬೋದು, ಎಲ್ಲ ಅಸೋಸಿಯೇಷನ್ ಇರ್ಬೋದು, ಶಾಲೆ ಕಾಲೇಜುಗಳಿರ್ಬೋದು, ಯಾವುದನ್ನು ಕೂಡ ಈ ಬಾರಿ ಹೊರತುಪಡಿಸದೆ ಎಲ್ಲರನ್ನೂ ಕೂಡ ನಾವು ವಿಶ್ವಾಸಕ್ಕೆ ತೆಗೆದುಕೊಳ್ತೇವೆ. ಕನ್ನಡಿಗರ ಮೇಲೆ ಆಗ್ತಿರುವಂಥ ದೌರ್ಜನ್ಯವನ್ನು ಈ ಬಾರಿ ಖಂಡಿತವಾಗಿಯೂ ನಾವು ನಿಲ್ಲಿಸ್ತೇವೆ. ಬೆಳಗಾವಿಯಲ್ಲಿ ಇರುವವರು ಕರ್ನಾಟಕದವರು, ಕನ್ನಡದವರು ಹೊರತು ಮಹಾರಾಷ್ಟ್ರದವರಲ್ಲ. ಶಿವಸೇನೆ ಹಾಗೂ ಮಹಾರಾಷ್ಟ್ರ ಏಕೀಕರಣ ಸಮಿತಿಗೆ ಈ ಬಾರಿ ಒಂದು ಫುಲ್ ಸ್ಟಾಪ್ ಅನ್ನು ಇಡುವಂಥ ಪ್ರಯತ್ನಕ್ಕೆ ನಾವು ಮುಂದಾಗ್ತಿದ್ದೇವೆ ಅಂತ ವಾಟಾಳ್ ನಾಗರಾಜ್ ತಿಳಿಸಿರುವಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ. ಇನ್ನು ಕನ್ನಡ ಪರ ಸಂಘಟನೆಗಳ ಈ ನಿರ್ಧಾರ ಹಾಗೆ ಪ್ರತಿಭಟನೆ ಯಾವ ಕಾರಣಕ್ಕೆ ಯಾವ ಸ್ವರೂಪದಿರುತ್ತೆ ಇದೆಲ್ಲದರ ಬಗ್ಗೆ ವಾಟಾಳ್ ನಾಗರಾಜ್ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಅಭಿಷೇಕ್ ವಾಟಾಳ್ ನಾಗರಾಜ್ ಅವರ ಜೊತೆಯಲ್ಲಿ ಮಾತುಕತೆ ನಡೆಸಿದ್ದಾರೆ. ಅದ್ರ ಒಂದು ವರದಿ ನಿಮ್ಮ ಮುಂದೆ. ಹೋರಾಟಗಾರರಾದಂಥ ವಾಟಾಳ್ ನಾಗರಾಜ್ ಅವ್ರ ಜೊತೆಲಿದ್ದಾನೆ. ಸರ್, ಈಗ ವಾಟಾಳ್ ನಾಗರಾಜ್ ರವರ ಇತಿಹಾಸದಲ್ಲಿ ಕೊಟ್ಟಿರುವಂಥ ಬಂದು ಯಾವತ್ತೂ ವಿಫಲ ಆಗಿಲ್ಲ. ಮಾರ್ಚ್ 22ಕ್ಕೆ ಮತ್ತೊಂದು ಬಂದ್ಗೆ ಕರೆ ಕೊಟ್ಟಿದ್ದೀರಾ. ಮಹಾರಾಷ್ಟ್ರ ಏಕೀಕರಣ ಸಮಿತಿ, ಶಿವಸೇನೆ ಎಲ್ಲರ ವಿರುದ್ಧ ಬಂದ್ ಕರೆ ಕೊಟ್ಟಿರೋದು. ಬಂದ್ನ ದಿನ ಏನೇನಾಗುತ್ತೆ, ಅದಕ್ಕೆ ಮೊದಲು ಆಯೋಜನೆ ಆಗಿರುವಂಥ ಕಾರ್ಯಕ್ರಮಗಳು ವಿವರ ಏನು ಸರ್? ಈಗ ಇದು ಒಂದು ಪ್ರತಿಷ್ಠಿತ ಬಂದ್, ಕನ್ನಡಿಗರ ಬಂದ್, ಕನ್ನಡಿಗರ ರಕ್ಷಣೆಗಾಗಿ ಬಂದ್, ಕನ್ನಡಿಗರ ಗೌರವಕ್ಕಾಗಿ ಬಂದ್. ಬೆಳಗಾವಿಯಲ್ಲಿ MESದವರು ಪ್ರತಿ ಸಾರಿ ಕನ್ನಡಿಗರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಇದು ಒಳ್ಳೆಯದಲ್ಲ. ಯಾವುದೇ ಸರ್ಕಾರಗಳು ಅವ್ರನ್ನ ಹತ್ತಿಕ್ಕಾಗಲಿಲ್ಲ, ನಿಷೇಧ ಮಾಡೋಕ್ಕಾಗಲಿಲ್ಲ. ಇದ್ದಕ್ಕಿದ್ದಂಗೆ ಕನ್ನಡ ಕಂಡಕ್ಟರ್ ಮೇಲೆ ನಮ್ಮ ಭೂಮಿಯಲ್ಲಿ ಒಡೆಯೋ ಮಟ್ಟಕ್ಕೆ ಬಂದರು. ಇದೆಲ್ಲ ನೋಡಿದಾಗ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಇದು ಕನ್ನಡಿಗರ ಸ್ವಾಭಿಮಾನ, ಕನ್ನಡಿಗರ ಗೌರವ. ಇದಕ್ಕಾಗಿ ಕನ್ನಡ ಒಕ್ಕೂಟ ಇಡೀ ರಾಜ್ಯಾದ್ಯಂತ ಅಖಂಡ ಕರ್ನಾಟಕ ಬಂದ್, ಉತ್ತರ ಕರ್ನಾಟಕದ ಅಭಿವೃದ್ಧಿ, ಬೆಳಗಾವಿಯ ಅಭಿವೃದ್ಧಿ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ, ಮೇಕೆದಾಟು, ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಬೇಡಿಕೆಗಳನ್ನು ಹಾಕಿದ್ದೇವೆ. ಮತ್ತು ಬೆಳಗಾವಿಯನ್ನು ಉಳಿಸಿ, ಕನ್ನಡ ಉಳಿಸಿ ಅಂತೇಳಿ ಈ ಬಂದ್ ಭಾರಿ
ಹೋರಾಟಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಇನ್ನೊಂದು, ಈ ಒಂದು ಹೋರಾಟ ಕಳೆದ ಅನೇಕ ವರ್ಷಗಳಿಂದ ನಡೀತಲೇ ಇದೆ. ಯಾವುದೇ ಪಕ್ಷಗಳಿಂದ ಕೂಡ ಬೆಂಬಲ ಸಿಕ್ಕಿಲ್ಲ, ಆದರೆ ಕೇವಲ ಭರವಸೆಗಳು ಮಾತ್ರ ಸಿಗ್ತಾ ಇದೆ. ಈ ಬಾರಿ ಉತ್ತರ ಸಿಗುತ್ತೆ ಅನ್ನೋ ನಂಬಿಕೆ, ಆಶಾಭಾವನೆ ಇದೆಯಾ? ಇದು ನಿಮಗೆ ಹೇಳೋದಾದ ಕರ್ನಾಟಕದಲ್ಲಿ ಯಾವ ಪಾರ್ಟಿಯವರಿಗೂ ಕನ್ನಡ ಬೇಕಾಗಿಲ್ಲ. ಬೆಳಗಾವಿಯಲ್ಲಿರುವ BJPಯವರು, ಕಾಂಗ್ರೆಸ್ನವರು, JDS ಎಲ್ಲರೂ ಮರಾಠಿ ಏಜೆಂಟ್ರುಗಳು. ಅಲ್ಲಿರುವ ಕನ್ನಡ ಪರ ಸಂಘಟನೆಗಳು ಕನ್ನಡದ ಪರವಾಗಿ ಇರ್ತಕ್ಕಂಥವರು. ಇಡೀ ರಾಜ್ಯದಲ್ಲೇ ನಿಮ್ಗೆ ಹೇಳೋದಾದರೆ ಯಾವ ಪಾರ್ಟಿಯವರಿಗೂ ಕನ್ನಡದ ಬಗ್ಗೆ ಪ್ರಾಮಾಣಿಕವಾಗಿ ಪ್ರೀತಿ ಇಲ್ಲ, ಅಭಿಮಾನ ಇಲ್ಲ, ಶಕ್ತಿ ಇಲ್ಲ. ಇಷ್ಟ ಆಗಿತ್ತು ವಾಟಾಳ್ ನಾಗರಾಜ್ ಅವರ ಮತ್ತು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV ರಿಪಬ್ಲಿಕ್ ಕನ್ನಡ, ಬೆಂಗಳೂರು.